भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सूत्रभाष्य प्रणेतारो वेदान्ताब्जप्रभाकरो वन्दे परस्परात्मानौ बादरायण शङ्करौ। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्या विनय संपन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। सर्वात्मा सर्वदृग्योऽसौ सर्वाध्यास निरासकृत् सततं सन्निधत्तां मे हृदये परमशिवः। ओम शांति शांति शांति। सद्गुरु भक्तರು ಭಗವದ್ ಭಕ್ತರು ಮೋಕ್ಷೇಚ್ಛು ಸಾಧಕರು ವೇದಾಂತಾರ್ಥ ಚಿಂತಕರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ. ನಾಳೆ ದಿವಸ ಪೌರ್ಣಮಾಸ್ಯ. ಬಹಳ ವಿಶೇಷ. ಅಧಿಕ ಜ್ಯೇಷ್ಠ ಮಾಸದಲ್ಲಿ ಭಾನುವಾರ ಪೂರ್ಣಿಮಾ ಬಂದಿರುವಂತಹದ್ದು. ಭಾನುವಾರ ಸೂರ್ಯನ ವಾರ. ಇಂಥ ಭಾನುವಾರ ಪೌರ್ಣಮಾಸ್ಯ ತಿಥಿಯಲ್ಲಿ ಏನೇ ಉತ್ತಮವಾದ ಸಾಧನೆಗಳನ್ನ ಮಾಡಿದರೂ, ಜಪ ತಪ ಪೂಜಾ ಧ್ಯಾನ ದಾನ ಧರ್ಮ ವೇದಾಂತ ಪಾರಾಯಣ ಯಾವುದೇ ಪುಣ್ಯ ಕಾರ್ಯವನ್ನ ಮಾಡಿದರೂ ಅದು ಒಂದಕ್ಕೆ ಲಕ್ಷಪಟ್ಟು ಫಲವನ್ನು ಕೊಡುತ್ತದೆ ಅಂತ ಹೇಳ್ತಾರೆ. ನಾಳೆ ಪೌರ್ಣಮಾಸ್ಯ, ಒಳ್ಳೆ ತಿಥಿ. ಇಂದು ಚತುರ್ದಶಿ. 2023
26ನೇ ಇಸ್ವಿ ಮೇ ಮಾಹೆಯಲ್ಲಿ ಇಂದು 30ನೇ ತಾರೀಖಿನ ಸ್ಥಿರವಾರದ ಶನಿವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೊಡ್ತಾ ಇದ್ದೀನಿ. ಸುಗಮ ವ್ಯಾಖ್ಯಾನ ಅಧ್ಯಾಸ ಭಾಷ್ಯ ಅದ್ಭುತ. ಅಧ್ಯಾಸ ಭಾಷ್ಯವೇ ಅದ್ಭುತ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯವೇ ಅದ್ಭುತ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಅವತರಣಿಕೆಯಾಗಿ ಪೀಠಿಕೆಯಾಗಿ ಭಗವತ್ಪಾದ ಶಂಕರರು ಬರೆದಿರುವಂತ ಅಧ್ಯಾಸ ಭಾಷ್ಯ ಪರಮಾದ್ಭುತ, ಪರಮಾನಂದ, ಪರಮಾಶ್ಚರ್ಯಕರವಾಗಿರುವಂತಹ ಗ್ರಂಥ. ಅಂತ ಅಧ್ಯಾಸ ಭಾಷ್ಯಕ್ಕೆ ಪರಮ ಪೂಜ್ಯ ಜ್ಞಾನಿ ಪುಂಗವರು, ತಪೋವೃದ್ಧರು, ಜ್ಞಾನವೃದ್ಧರು ಮತ್ತು ಆಶ್ರಮ ವೃದ್ಧರು, ವಯೋವೃದ್ಧರು ಆಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 78ನೇ ವಯಸ್ಸಿನಲ್ಲಿ ಬರೆದಿರುವಂತಹ ವ್ಯಾಖ್ಯಾನ ಸುಗಮ ವ್ಯಾಖ್ಯಾನ. ಇಂಥ ಸುಗಮ ವ್ಯಾಖ್ಯಾನವನ್ನು ಕುರಿತು ಪ್ರವಚನ ಮಾಡುವಂತಹ ಸೌಭಾಗ್ಯ ನನ್ನದಾಗಿದೆ. ಪ್ರವಚನವನ್ನ ಶ್ರವಣ ಮಾಡುವ ಸೌಭಾಗ್ಯ ನಿಮ್ಮದಾಗಿದೆ ಅಂತ ತಿಳಿಸುತ್ತಾ ಶುರು ಮಾಡ್ತಾ ಇದ್ದೀವಿ. ಸುಗಮ ಗ್ರಂಥ, ಕನ್ನಡದ ಗ್ರಂಥ, 204ನೇ ಪುಟದಲ್ಲಿ 52ನೇ ಪ್ರಾರಂಭ. ಅನಾತ್ಮ ಧರ್ಮಾಣ ಅಧ್ಯಾಸ ಪ್ರಕಾರ ಆತ್ಮನಿ ಅನಾತ್ಮ ಧರ್ಮಾಣ ಅಧ್ಯಾಸ ಪ್ರಕಾರ. ಹೆಡ್ಡಿಂಗು. ಹಿಂದಿನ ವಾಕ್ಯದಲ್ಲಿ ನಹಿ ಅನಧ್ಯಸ್ಥ ಕಶ್ಚಿದಪಿ ಭೇದ ಶಕ್ಯ ಶಂಕಿತುಮಪಿ. ಅಧ್ಯಾಸವಾಗದೇ ಇರುವಂಥ ಅವಿದ್ಯೆಯಿಂದ ಕಲ್ಪಿತವಾಗದೇ ಇರುವಂಥ ಯಾವ ಭೇದವೂ ಇಲ್ಲ. ಇಡೀ ಪ್ರಪಂಚದಲ್ಲಿ ಏನೇನು ಭೇದಗಳು ತೋರ್ತಾ ಇವೆಯೋ ಎಲ್ಲವೂ ಕೂಡ ಅಧ್ಯಾಸದ ಮರಿಗಳು, ಅಧ್ಯಾಸದ ಕಾರ್ಯ. ಇಂಥ ಅಧ್ಯಾಸವನ್ನ ಆತ್ಮಜ್ಞಾನದ ಬಲದಿಂದ ನಾಶ ಮಾಡಿಕೊಂಡು ಬಿಟ್ಟರೆ, ಅಧ್ಯಾಸವನ್ನ ಆತ್ಮೈಕತ್ವ ವಿದ್ಯೆಯಿಂದ ಬಾಧ ಮಾಡಿಕೊಂಡು ಬಿಟ್ಟರೆ ಭೇದವೇ ಇಲ್ಲ. ಏನು ಆಶ್ಚರ್ಯವಿದು! ಅಧ್ಯಾಸದಿಂದ ಭೇದ, ಅಧ್ಯಾಸದಿಂದ ದುಃಖ, ಅಧ್ಯಾಸದಿಂದ ದ್ವೈತ ದರ್ಶನ, ಅಧ್ಯಾಸದಿಂದಲೇ ಜನ್ಮ ಮರಣ, ಅಧ್ಯಾಸದಿಂದಲೇ ಶೋಕ ಮೋಹ, ಅಧ್ಯಾಸದಿಂದಲೇ ಹಸಿವು ಬಾಯಾರಿಕೆ, ಅಧ್ಯಾಸದಿಂದಲೇ ಪುಣ್ಯ ಪಾಪ, ಅಧ್ಯಾಸದಿಂದಲೇ ಸ್ವರ್ಗ ನರಕ. ಒಂದು ಮಾತು ನೋಡಿ, ನಹಿ ಅನಧ್ಯಸ್ಥ ಕಶ್ಚಿದಪಿ ಭೇದ ಶಕ್ಯ ಶಂಕಿತುಮಪಿ. ಅಧ್ಯಾಸದಿಂದ ಕಲ್ಪಿತವಾಗದಿರುವ, ಅಧ್ಯಾಸಕ್ಕೆ ಒಳಪಡದೇ ಇರುವಂತ ಭೇದವನ್ನ ಕಲ್ಪಿಸುವುದಕ್ಕೂ ಸಾಧ್ಯವಿಲ್ಲ ಅಂದ್ಬಿಟ್ಟು ಗುರುಗಳು. ಎಂಥ ಮಾತಿಲ್ಲ ಇವೆಲ್ಲ. ಸುಮ್ಮನೆ ನಾವು ಜಪ ಮಾಡು, ಧ್ಯಾನ ಮಾಡು, ಪೂಜೆ ಮಾಡು ಹೇಳ್ತೇವೆ, ಎಲ್ಲ LKG ಪಾಠ. ಬ್ರಹ್ಮಜ್ಞಾನ ನಿಷ್ಠನಾದ ಮೇಲೆ ಏನೇ ವ್ಯವಹಾರ ಮಾಡುತ್ತಿದ್ದರು ಹೇಗಿರ್ತವನಿಗೆ? ಮಾಯಾ ಮಾತ್ರಮಿದಂ ಸರ್ವಂ ಅದ್ವೈತಂ ಪರಮಾರ್ಥತಃ ಎನ್ನುವಂತಹ ತತ್ವಾಗತ್ತೆ. ಯಾವಾಗ ಅಧ್ಯಾಸವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಂಡ ಮೇಲೆ ಆತ್ಮನಿ ಅನಾತ್ಮ ಧರ್ಮಾಣ ಅಧ್ಯಾಸ ಪ್ರಕಾರ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಷ್ಟು ಸ್ಪಷ್ಟವಾಗಿ, ಎಷ್ಟು ಧೈರ್ಯವಾಗಿ, ಎಷ್ಟು ಸುಂದರವಾಗಿ ಬರೀತಾ ಇದ್ದಾರೆ. ಆತ್ಮನಿ
ಆತ್ಮನಲ್ಲಿ ಅನಾತ್ಮ ಧರ್ಮಾಣ ಅನಾತ್ಮ ವಸ್ತುಗಳ ಧರ್ಮಗಳ ಅಧ್ಯಾಸ ಪ್ರಕಾರ. ಎಷ್ಟು ಪ್ರಕಾರಗಳಲ್ಲಿ ಅನಾತ್ಮಾಧ್ಯಾಸವಾಗಿದೆ, ಅನಾತ್ಮ ಧರ್ಮಾಧ್ಯಾಸವಾಗಿದೆ, ಎಲ್ಲವೂ ಅಧ್ಯಾಸಮಯ. ಇಡೀ ವಿಶ್ವವನ್ನ ಭಾಷ್ಯಕಾರ ಶಂಕರರು ಅಧ್ಯಾಸ ಕಾರ್ಯಂ, ನೀವು ಒಂದ್ ಕಡೆಯಲ್ಲಿ ಪಾಪಕರ್ಮ ಮಾಡ್ತಾ ಇರ್ಬೋದು, ಅನಾಚಾರ, ದುರಾಚಾರ, ಕಳ್ಳತನ, ಹಿಂಸೆ, ಅನೃತ, ಅನ್ಯಾಯ, ಅದು ಅಧ್ಯಾಸದ ಕಾರ್ಯ. ಮತ್ತೊಂದ್ ಕಡೆಯಲ್ಲಿ ಪುಣ್ಯ ಕರ್ಮ ಮಾಡ್ತಾ ಇರೋರು, ಯಜ್ಞ, ಯಾಗ, ದಾನ, ಧರ್ಮ, ಪೂಜಾ, ಪಾರಾಯಣ, ಅದು ಅಧ್ಯಾಸದ ಕಾರ್ಯ. ಎರಡು ಅಧ್ಯಾಸದ ಕಾರ್ಯ, ಎರಡು ನಿಜವಾಗಿ ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಎಷ್ಟು ಸುಂದರವಾದ ಮಾತಿದು. ಒಂದು ಉದಾಹರಣೆ, ಸಿನಿಮಾದಲ್ಲಿ 10 ಜನ ಕಳ್ಳರು ಬಂದು, ರೌಡಿಗಳು ಬಂದು ಮನೆ ಬಡಿತಾರೆ, ಬೀಗ ಬಡಿತಾರೆ, ಗೋಡೆ ತೂತು ಮಾಡಿಕೊಂಡು ಅಂಗಡಿ ನುಗ್ಗಿ ಚಿನ್ನ ಬೆಳ್ಳಿ ಕಳ್ತನ ಮಾಡಿ ಅಲ್ಲೆಲ್ಲ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾರೆ. ಮಹಾಪಾಪ ಕೃತ್ಯ ಸಿನಿಮಾದಲ್ಲಿ, ಅದು ಸುಳ್ಳು. ಇನ್ನೊಂದು ಕಡೆಯಲ್ಲಿ ಒಬ್ಬ ಪುಣ್ಯಾತ್ಮ, ವೇದಾಧ್ಯಯನ ಸಂಪನ್ನ, 10 ಜನ ಋತ್ವಿಜರನ್ನಿಟ್ಕೊಂಡು ಹೋಮ ಹವನ, ದಾನ ಧರ್ಮ, ಯಜ್ಞ ಯಾಗ ಮಾಡ್ತಾ ಇದ್ದಾನೆ ಸಿನಿಮಾದಲ್ಲಿ, ಅದು ಸುಳ್ಳಲ್ವೇ? ಸಿನಿಮಾ ಅಂತ ಅರ್ಥವಾಗಿಬಿಟ್ರೆ ಎರಡು ಸುಳ್ಳೆ. ಅದೇ ರೀತಿಯಲ್ಲಿ ಬೈತಾರೆ ಗುರುಗಳವರು, ಅನಧ್ಯಸ್ಥ ಕಶ್ಚಿದಪಿ ಭೇದ ಶಕ್ಯ ಶಂಕಿತಮಪಿ ನಾಸ್ತಿ. ಬಹಳ ಅನ್ವಯ. ಇಡೀ ವಿಶ್ವದಲ್ಲಿ ಏನೇನು ವ್ಯಾಪಾರಗಳಾಗುತ್ತಿವೆಯೋ ಇದ್ಯಾವುದರ ಸಂಬಂಧವೂ ಹೇಗೆ ಆಕಾಶಕ್ಕೆ ಇಲ್ಲವೋ ಅದೇ ರೀತಿ ನನಗೂ ಇಲ್ಲ. ಬ್ರಹ್ಮಜ್ಞಾನಿಯ ನಿಶ್ಚಯ. ಸರಿ, ಶುರು ಮಾಡ್ತಾ ಇದ್ದೀನಿ. ಆತ್ಮನಿ, ಆತ್ಮನಲ್ಲಿ ಅನಾತ್ಮ ಧರ್ಮಾಣ ಅನಾತ್ಮನಾಂ ಧರ್ಮಾಃ ಅನಾತ್ಮ ಧರ್ಮಾಃ ತೇಷಾಂ ಅನಾತ್ಮ ಧರ್ಮಾಣ ಅನಾತ್ಮ ವಸ್ತುಗಳ ಧರ್ಮಗಳನ್ನ ಅಧ್ಯಾಸ ಪ್ರಕಾರ, ಅಧ್ಯಾಸ ಮಾಡಿಕೊಂಡಿರುವ ಪ್ರಕಾರ. ಎಷ್ಟು ತರಹದಲ್ಲಿ ಜನಗಳು ಆತ್ಮನಲ್ಲಿ ಅನಾತ್ಮ ಧರ್ಮಗಳನ್ನ ಅಧ್ಯಾಸ ಮಾಡಿಕೊಂಡಿದ್ದಾರೆ. 1,000 ಕೋಟಿ ಮಾನವರ ವ್ಯವಹಾರಗಳು ಕೂಡ ಅಧ್ಯಾಸ ಪುರಸ್ಸರವಾಗಿವೆ. ಬ್ರಹ್ಮಜ್ಞಾನಿಯೊಬ್ಬ ಮಾತ್ರ ಅಧ್ಯಾಸರಹಿತನಾಗಿ ಅನಶ್ನನ್ ಅನ್ಯಃ ಅಭಿಚಾಕಶೀತಿ. ರಮಣ ಮಹರ್ಷಿಗಳಂಥ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂಥ ಜ್ಞಾನಿಗಳು ಏನೇ ವ್ಯವಹಾರ ಮಾಡುತ್ತಿದ್ದರು, ಏನು ಮಾಡ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದ್. ಅವನ ಸೋಮಾರಿಯಲ್ಲ. ಎಲ್ಲರಂತೆಯೇ ಬ್ರಹ್ಮಜ್ಞಾನಿಯೂ ಕೂಡ ಎಲ್ಲ ಕರ್ಮಗಳನ್ನು ಮಾಡಿ, ಸಾತ್ವಿಕ, ರಾಜಸ, ತಾಮಸ, ಶಾರೀರಿಕ, ಐಂದ್ರಿಯಕ, ಮಾನಸಿಕ, ಐಹಿಕ, ಆಮುಷ್ಮಿಕ ಎಲ್ಲವನ್ನೂ ಮಾಡ್ತಾನೆ. ಏನ್ ಮಾಡುತ್ತಿದ್ದರೂ ಯಾವುದೂ ನನಗೆ ಸಂಬಂಧಪಟ್ಟಿಲ್ಲ, ಎಲ್ಲವೂ ಕೂಡ ಅಧ್ಯಾಸದ ಕಾರ್ಯ ಎನ್ನುವುದನ್ನ ತಿಳಿದುಕೊಂಡಿರುವುದರಿಂದ ಬ್ರಹ್ಮಜ್ಞಾನಿಗೆ ಈ ಪುಣ್ಯ ಕರ್ಮಗಳ ಫಲ ಅಂಟುವುದಿಲ್ಲ. ದಯವಿಟ್ಟು ನೋಡ್ಕೊಳ್ಳಿ, ಶುರು ಮಾಡ್ತಾ ಇದ್ದೀನಿ. ನಾ ತಪ್ಪೋದಿ ದಯವಿಟ್ಟು ತಿದ್ದಿ ನನ್ನನ್ನು. 52 ಆತ್ಮನಿ, ಆತ್ಮನಲ್ಲಿ ಅನಾತ್ಮ ಧರ್ಮಾಣ ಅನಾತ್ಮ ಧರ್ಮಗಳ ಅಧ್ಯಾಸ ಪ್ರಕಾರಗಳು. ಅಥ ಕಸ್ಯಾರ್ಥಸ್ಯ ಕಸ್ಮಿನ್ನಧ್ಯಾಸಃ ಇತಿ ಪ್ರದರ್ಶಯಿತುಂ ಆರಭತೆ ಭಗವಾನ್ ಭಾಷ್ಯಕಾರಃ ಸರ್ವಸ್ಯಾಪಿ ವ್ಯವಹಾರಸ್ಯ ಅಧ್ಯಾಸ ಪುರಸ್ಸರತ್ವಂ ದೃಢೀಕರ್ತುಂ.
ಬಹಳ ಜೋರಿದೆ. ಈಗ ಯಾವ ಅರ್ಥವನ್ನ ಯಾವ ವಸ್ತುವಿನಲ್ಲಿ ಅಧ್ಯಾಸ ಮಾಡಿಕೊಂಡಿದ್ದಾರೆ ಎನ್ನುವುದನ್ನ ಪ್ರದರ್ಶಯಿತು ತೋರಿಸುವುದಕ್ಕೆ ಆರಭತೆ ಪ್ರಾರಂಭ ಮಾಡುತ್ತಿದ್ದಾರೆ. ಯಾರು? ಭಗವಾನ್ ಶಂಕರ್. ಯಾವುದರಲ್ಲಿ ಯಾವುದರ ಅಧ್ಯಾಸವಾಗಿದೆ, ಅಧ್ಯಾಸ ಅಂತಾಗಬೇಕಾದರೆ ಒಂದು ಆಸ್ಪದ, ಮತ್ತೊಂದು ಅಧ್ಯಸ್ಥ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಅಧ್ಯಾಸ, ಹಗ್ಗದ ತುಂಡಿನಲ್ಲಿ ಸರ್ಪದ ಅಧ್ಯಾಸ, ಪ್ರತ್ಯಗಾತ್ಮನಲ್ಲಿ ದೇಹದ ಅಧ್ಯಾಸ, ದೇಹದಲ್ಲಿ ಪ್ರತ್ಯಗಾತ್ಮನ ಅಧ್ಯಾಸ. ಶ್ರೀರಾಮ್ ಜೈ ರಾಮ್ ಜೈ ಜೈ. ಬೆಳೆದ್ಬಿಡಿ. ಅಧ್ಯಾಸ ಹಿಮಾಲಯ ಪರ್ವತದಂತೆ ಬೆಳೆದು ನಿಂತು ಬಿಟ್ಟಿದೆ. ನಿನ್ನೆ ಮೊನ್ನೆ ಬಂದದ್ದೆಲ್ಲ ಇದು. ಹಿಮಾಲಯ ಪರ್ವತ ಯಾವತ್ ಪ್ರಾರಂಭವಾಯಿತು? ಸೃಷ್ಟಿ ಪ್ರಾರಂಭವಾದಾಗಿನಿಂದ. ಸಮುದ್ರ ಯಾವತ್ ಯಾವತ್ ಹುಟ್ಟಿತು ಗೊತ್ತಿಲ್ಲ. ಅದೇ ತರಹ ಅಧ್ಯಾಸ ಅನ್ನುವಂತ ರೋಗ, ಮಹಾರೋಗ, ಕ್ಯಾನ್ಸರ್ ರೋಗ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ. ಜೋರಾಗಿದೆ. ಕಬ್ಬಿಣಕ್ಕಿಂತಲೂ ಗಟ್ಟಿಯಾಗಿದೆ. ನಮ್ಮ ಮನೆಯಲ್ಲಿರುವಂತಹ ಚಾಕುವಿನಿಂದ ಅಥವಾ ಕತ್ತಿಯಿಂದ ಅಥವಾ ಕತ್ತರಿಯಿಂದ ಕಬ್ಬಿಣದ ತುಂಡನ್ನು ಕತ್ತರಿಸುವುದಕ್ಕೆ ಸಾಧ್ಯವೇ? ರೈಲ್ವೆ ಇದೆ, ಹಳಿ, ಟ್ರೈನ್ ಹೋಗುತ್ತೆ. ಸಾವಿರಾರು ಟನ್ ತೂಕವಿರುವಂತಹ ಟ್ರೈನು ಆ ಕಂಬಿ ಮೇಲೆ ಹೋಗುತ್ತೆ. ಆ ಕಂಬಿಯನ್ನ ಸೌತೆಗೆ ಕತ್ತರಿಸುವಂತಹ ಚಾಕುವಿನಿಂದ ತುಂಡು ಮಾಡಲು ಸಾಧ್ಯವೇ? ಅದೇ ರೀತಿಯಲ್ಲಿ ಅಧ್ಯಾಸ ಎನ್ನುವಂತಹದ್ದು ಎಲ್ಲರನ್ನೂ ಆವರಿಸಿಬಿಟ್ಟಿರುವ ದೇವತೆಗಳನ್ನ, ಋಷಿಗಳನ್ನ, ತಪಸ್ವಿಗಳನ್ನ, ಮಹರ್ಷಿಗಳನ್ನ, ಮಾನವರನ್ನ ಆವರಿಸಿ ಅಲ್ಲಾಡಿಸ್ತಾ ಇದೆ. ಇಂಥ ಅಧ್ಯಾಸದ ಮೇಲೆ ಬ್ರಹ್ಮಜ್ಞಾನಿಗಳ ಗದಾ ಪ್ರಹಾರ. ಈ ಅಧ್ಯಾಸಕ್ಕೆ ಹೆಸರು ಅವಿದ್ಯ, ಅಧ್ಯಾಸಕ್ಕೆ ಹೆಸರು ಅಜ್ಞಾನ, ಇದಕ್ಕೆ ಮತ್ತೊಂದು ಹೆಸರು ಭ್ರಾಂತಿ ಜ್ಞಾನ, ಮಿಥ್ಯಾಜ್ಞಾನ. ಇದನ್ನು ಕತ್ತರಿಸುವುದಕ್ಕೆ ಯಾವುದರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮಜ್ಞಾನ ಒಂದನ್ನ ಬಿಟ್ಟು ಕತ್ತಲೆ ಸಾಮಾನ್ಯವ, ಕತ್ತಲೆಯಂಥ ಶತ್ರು ಯಾವುದೂ ಇಲ್ಲ. ಹಳ್ಳಿಗೆ ಬೀಳ್ತಾನೆ, ನೀರು ತುಂಬಿದೆ, ಸಾಯ್ತಾನೆ. ಕೆಸರುಗುಂಡಿ ಗೊತ್ತಿಲ್ಲ, ಬಿದ್ದ ಸತ್ತ. ಹಾವು ಚೇಳಿ ಓಡಾಡ್ತಾ ಇವೆ, ತುಳಿದ ಸತ್ತ. ಕತ್ತಲೆಯಂಥ ಶತ್ರು ಯಾವುದೂ ಇಲ್ಲ ಅಲ್ವೇ? ನಮಗೆ ಬೆಳಕಿರುವುದರಿಂದ ಕತ್ತಲೆಯ ಮಹಿಮೆ ಅರ್ಥವಾಗಿಲ್ಲ. ಬೆಳಕೇ ಇಲ್ಲ, ಬರೀ ಕತ್ತಲೆ ಕತ್ತಲೆ ಕತ್ತಲೆ. ಸಾವಿರಾರು ಜನ ಸಾಯ್ತಾರೆ, ಹಲ್ಲು ಮುರ್ಕೋತಾರೆ, ಹಣೆ ಹೊಡ್ಕೋತಾರೆ, ಕೈಕಾಲು ಮುರ್ಕೋತಾರೆ, ಮೂಳೆ ಮುರಿದೋಗುತ್ತೆ. ಅಂಥ ಕತ್ತಲೆಗೆ ಶತ್ರು ಯಾರು? ಬೆಳಕು. ಸಿಂಪಲ್. ಅದೇ ರೀತಿ ತಮಃ ಪ್ರಕಾಶಯೋರಿವ ವಿರುದ್ಧ ಸ್ವಭಾವಯೋ. ಅವಿದ್ಯೆಯೋ ಅಧ್ಯಾಸವು ಕತ್ತಲೆಯಾದರೆ ಆತ್ಮಜ್ಞಾನವೇ ಬೆಳಿ. ಇಂಥ ಆತ್ಮಜ್ಞಾನವನ್ನ ಉಪದೇಶ ಮಾಡುವುದಕ್ಕಾಗಿ ಎಲ್ಲ ವೇದಾಂತಗಳು ಹೊರಟಿವೆ. ವೇದಾಂತಗಳು ಮಾನವರಿಗೆ ಯಜ್ಞವನ್ನ ಮಾಡೋ, ಪೂಜೆಯನ್ನ ಮಾಡೋ, ದಾನವನ್ನ ಮಾಡೋ ಹೇಳ್ತಾ ಇಲ್ಲ. ಅದೆಲ್ಲವೂ ಅಧ್ಯಾಸದ ವಿಕಾರ, ಅಧ್ಯಾಸದ ಕಾರ್ಯ. ಅಧ್ಯಾಸದಲ್ಲಿ ಹಾಕೋಬೇಕಾದ್ರೆ ಆತ್ಮೈಕತ್ವ ವಿದ್ಯಾ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಆತ್ಮೈಕತ್ವ ವಿದ್ಯೆ. ಅಹಂ ಬ್ರಹ್ಮಾಸ್ಮಿ, ಆತ್ಮೈಕತ್ವ ವಿದ್ಯೆ. ತತ್ವಮಸಿ, ಆತ್ಮೈಕತ್ವ ವಿದ್ಯೆ. ಇದನ್ನೇ ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರ. ನೀವೇನು ಮಾಡಬೇಡಿ, ಸಾತ್ವಿಕರಾಗಿದ್ದು
ಅನಾಚಾರ ದುರಾಚಾರಗಳಿಂದ ದೂರರಾಗಿದ್ದು ಸದಾಚಾರ ಸಂಪನ್ನರಾಗಿ ವೇದಾಂತೋಕ್ತ ಆತ್ಮಜ್ಞಾನ ಮಾಡ್ಕೋತಾ ಬಂದ್ಬಿಟ್ರೆ ಭಿದ್ಯತೆ ಹೃದಯ ಗ್ರಂಥಿ. ಈಗ ಕಸ್ಯ ಅರ್ಥಸ್ಯ ಯಾವ ಪದಾರ್ಥವನ್ನ ಕಸ್ಮಿನ್ ಯಾವ ಪದಾರ್ಥದಲ್ಲಿ ಅಧ್ಯಾಸ ಯಾವುದನ್ನ ಅಧ್ಯಾಸ ಮಾಡಿಕೊಂಡಿದ್ದಾರೆ ಇತಿ ಎನ್ನುವುದನ್ನ ಪ್ರದರ್ಶಯಿತು ಕಾಮಃ ತೋರಿಸುವಂತಹ ಉದ್ದೇಶದಿಂದ ತೋರಿಸಬೇಕು ಎಂದು ಆರಭತೆ ಭಗವಾನ್ ಶಂಕರ. ಯಾಕೆ? ಅದರ ಉದ್ದೇಶವೇನೆಂದ ಸರ್ವಸ್ಯಾಪಿ ವ್ಯವಹಾರಸ್ಯ ಅಧ್ಯಾಸ ಪುರಸ್ಸರತ್ವಂ ದೃಢೀಕರ್ತುಂ. ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವ್ಯಾಖ್ಯಾನ, ಸುಗಮ ವ್ಯಾಖ್ಯಾನವನ್ನ ನೋಡ್ತಾ ಇದ್ರೆ ನಮಗೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪ್ರಸನ್ನ ಮುಖಾರವಿಂದ ದರ್ಶನವಾಗುತ್ತೆ. ಅನುಭವಿಸ್ಬೇಕು, ನಾವು ಕೇಳ್ಬೇಕು. ನನ್ಗೆ ಸಂಕಟ ಅಂದ್ರೆ ಇಂಥ ಸುಗಮ ಗ್ರಂಥವನ್ನ ಬರೆದಿಟ್ಟಿದ್ದಾರೆ. ಲಕ್ಷಾಂತರ ಜನ ಸನ್ಯಾಸಿಗಳಿದ್ದಾರೆ. ಸನ್ಯಾಸಿ ಅಂದೇನು? ಎಲ್ಲಾ ಬಿಟ್ಟು, ಮನೆಯನ್ನ ಬಿಟ್ಟು, ಹಣವನ್ನ ಬಿಟ್ಟು, ಹೆಂಡತಿಯ ಮಕ್ಕಳನ್ನ ಬಿಟ್ಟು, ದೇಹಾಭಿಮಾನವನ್ನು ಬಿಟ್ಟು, ಕೌಪಿಯನ್ನ ಕಟ್ಕೊಂಡು ಹೊರಟಿರುವಂತಹ ಧೀರರು. ಅಂಥವರು ಅಧ್ಯಾಸ ಓದ್ತಾ ಬಂದ್ಬಿಟ್ರೆ ಖಂಡಿತ ಬ್ರಹ್ಮಜ್ಞಾನ. ಆ 1,00,000 ಜನ ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳಾಗ್ಬಿಟ್ರೆ 150 ಕೋಟಿ ಭಾರತೀಯರೆಲ್ಲರೂ ಬ್ರಹ್ಮಜ್ಞಾನಿಗಳ ಅಂತಹ ಮಹಾತ್ಮರ ದರ್ಶನ ಮಾತ್ರದಿಂದಲೇ ಬ್ರಹ್ಮಜ್ಞಾನಿಗಳಾಗ್ಬಿಡ್ತಾರೆ. ಅಂಥ ಪವಿತ್ರವಾದ ಭಾಷ್ಯ ಅಧ್ಯಾಸ ಭಾಷ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರು ಅಧ್ಯಾಸ ಭಾಷ್ಯಕ್ಕೆ ಸುಗಮ ವ್ಯಾಖ್ಯಾನವನ್ನು ಬರೆದು ಅಧ್ಯಾಸ ಭಾಷ್ಯದ ಪೂರ್ಣವನ್ನ, ಅಧ್ಯಾಸ ಭಾಷ್ಯದ ಮರ್ಮವನ್ನ, ಅಧ್ಯಾಸ ಭಾಷ್ಯದ ತಾತ್ಪರ್ಯವನ್ನ ತೋರಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದಲೇ ನನ್ನ ಮೊಟ್ಟ ಮೊದಲನೇ ನಮಸ್ಕಾರ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ, ಅನಂತರ ಶಂಕರಾಚಾರ್ಯ. ನನ್ನ ದೃಷ್ಟಿಯಲ್ಲಿ ಅಷ್ಟೊಂದು ಚೆನ್ನಾಗಿದೆ. ಒಂದ್ ಪಾಯಿಂಟ್ ಹಾಕ್ಬಿಟ್ಟು ಗುರು ಏನಂತ, ಸರ್ವಸ್ಯಾಪಿ ವ್ಯವಹಾರಸ್ಯ, ಎಲ್ಲಾ ವ್ಯವಹಾರಗಳು, ಲೌಕಿಕ ವ್ಯವಹಾರ, ವೈದಿಕ ವ್ಯವಹಾರ, ವೇದಾಂತ ವ್ಯವಹಾರ, ಹಣಕಾಸಿನ ವ್ಯವಹಾರ, ಜಪ ತಪ ಪೂಜಾದಿಗಳ ವ್ಯವಹಾರ, ಉಸಿರಾಡುವ ವ್ಯವಹಾರ, ಎಲ್ಲ ವ್ಯವಹಾರಗಳು ಅಧ್ಯಾಸ ಪುರಸ್ಸರವಾಗಿವೆ. ಅಧ್ಯಾಸದಿಂದಲೇ ಬರವಣಿಗೆ, ಅಧ್ಯಾಸದಿಂದಲೇ ಊಟ ತಿಂಡಿ, ಅಧ್ಯಾಸದಿಂದಲೇ ವೆಂಕಟೇಶ್ವರನ ದರ್ಶನ, ಅಧ್ಯಾಸದಿಂದಲೇ ಲಾಡು ಪ್ರಸಾದ, ಅಧ್ಯಾಸದಿಂದಲೇ ಚಿನ್ನ ಬೆಳ್ಳಿ ವ್ಯವಹಾರ, ಅಧ್ಯಾಸದಿಂದಲೇ ಜಪ ಪೂಜಾ ವ್ಯವಹಾರ, ಅಧ್ಯಾಸದಿಂದಲೇ ಕಳ್ಳತನ ರೌಡಿಸಂ ವ್ಯವಹಾರ, ಎಲ್ಲ ವ್ಯವಹಾರಗಳು ಅಧ್ಯಾಸ ಬರ್ತಾರೆ. ಯಾರು ಹೇಳ್ತಾರ ಸ್ವಾಮಿ ಇದನ್ನ? ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವೆ? ಯಾರು ಕಳ್ಳರೋ, ಮೋಸ ಮಾಡ್ತಾರೋ, ಅನ್ಯಾಯ ಮಾಡ್ತಾರೋ, ಕೂಲಿ ಮಾಡ್ತಾರೋ ಅವರಿಗೆ ಮಾತ್ರ ವಿದ್ಯೆ ಇದೆ. ಇನ್ನು ಯಾರು ಜುಟ್ಟ ಬಿಟ್ಕೊಂಡು, ಕಚ್ಚೆ ಪಂಚೆ ಹಾಕೊಂಡು, ವಿಭೂತಿ ಹಾಕೊಂಡು 3 ಹೊತ್ತು ಸ್ನಾನ ಮಾಡಿ, ಸ್ನಾನ ಸಂಧ್ಯಾ ಜಪ ತಪ ಯಜ್ಞ ಯಾಗ ಮಾಡ್ತಾ ಅಧ್ಯಯನ ಸಂಪನ್ನರಾಗಿದ್ದಾರೆಯೋ ಇವರಿಗೆ ಅಧ್ಯಾಸವಿಲ್ಲ ಎಂದು ಮಾಡಿಕೊಂಡಿದ್ದೇವೆ. ಇದು ತಪ್ಪು. ಅಧ್ಯಾಸವು ಎಲ್ಲರಿಗೂ ಸಮಾನವಾಗಿದೆ. ಒಂದು ಉದಾಹರಣೆ, ಹಣ ಆಸೆ ಯಾರಿಗಿಲ್ಲ? ಹಣ ಬೇಕೋ? ಎಲ್ಲರಿಗೂ ಇದೆ. ರೌಡಿಗಳಿಗೆ ಮಾತ್ರ ಹಣ ಬೇಕು, ಸಾತ್ವಿಕರಿಗೆ ಬೇಡವಾ? ಸಾತ್ವಿಕರಿಗೂ ಹಣ ಬೇಕು. ಸಾತ್ವಿಕರಾಗಿ ಅನುಷ್ಠಾನ ತತ್ಪರರಾಗಿರುವ ಮಹಾತ್ಮರಾದ ವೈದಿಕರಿಗೂ ಹಣ ಬೇಕೋ? ಅದೇ ರೀತಿ
ಅಧ್ಯಾಸವು ಎಲ್ಲಾ ವ್ಯವಹಾರಗಳನ್ನು ಅಲ್ಲಾಡಿಸ್ತಾ ಇದೆ. ಸರ್ವಸ್ಯಾಪಿ ವ್ಯವಹಾರಸ್ಯ ಸರ್ವೋಪಿ ವ್ಯವಹಾರ ಅಧ್ಯಾಸ ಪುರಸ್ಸರ ಏವ ಸರ್ವೇಪಿ ವ್ಯವಹಾರ ಅಧ್ಯಾಸ ಪುರಸ್ಸರ ಏವ ಎನ್ನುವುದನ್ನ ದೃಢೀಕರ್ತು ಖಚಿತಪಡಿಸುವುದಕ್ಕಾಗಿ, ಟು ಸ್ಟ್ರೆಂಥನ್ ದ ಪಾಯಿಂಟ್, ಆಲ್ ದ ವ್ಯವಹಾರಾಸ್ ಆರ್ ಪ್ರೊಜೆಕ್ಟೆಡ್ ಬೈ ಎವಿದ್ಯೆ, ತೋರಿಸುವುದಕ್ಕಾಗಿ ಈಗ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಯಾವ ವಸ್ತುವಿನ ಅಧ್ಯಾಸ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬುದ್ಧ್ಯಾರೂಢೇ ಅಧ್ಯಾಸ ರೂಪ ಅವಿದ್ಯಾಯಾಃ ಸಂಸಾರಾನರ್ಥ ಹೇತುತ್ವೇ ತನ್ನಿವೃತ್ಯುಪಾಯ ಅನ್ವೇಷಣ ಭವತೀತಿ. ಎಷ್ಟು ಚಂದ ಬರೀತಾರೆ ಗುರುಗಳು. ಶಾಂಕರ ಭಾಷ್ಯವನ್ನ ಎಲ್ಲ ಮುಮುಕ್ಷುಗಳಿಗೂ ತಿಳಿಸಬೇಕು. ಒಂದೇ ಉದ್ದೇಶದಿಂದ ಅವತಾರ ಮಾಡಿರುವ ಮಹಾತ್ಮರು. ನಿನ್ನೆ ದಿವಸ ಸದ್ಗುರು ಭಕ್ತರಾಜ ಸಂಜೀವ ಮೂರ್ತಿಯವರು 2-3 ಸಲ ಫೋನ್ ಮಾಡಿದ್ರು. ಬಹಳ ಸಂತೋಷಪಟ್ರು. ನಾನು ಈ ಸುಗಮ ಉಪನ್ಯಾಸವನ್ನು ಕೇಳಿದ ಎಡಿಟ್ ಮಾಡ್ತಾ ಇದ್ದೇನೆ. ಅದನ್ನ ಎಡಿಟ್ ಮಾಡುವಾಗ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. 2 ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಸುಂದರವಾಗಿ, ಎಷ್ಟು ಸರಳವಾಗಿ, ಎಷ್ಟು ಧೈರ್ಯವಾಗಿ, ಎಷ್ಟು ಸ್ಪಷ್ಟವಾಗಿ ಅಧ್ಯಾಸ ಭಾಷ್ಯವನ್ನ ಸುಗಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನ ನೋಡಿದಾಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತ ಮಹಾತ್ಮರು ಇಡೀ ಪ್ರಪಂಚದಲ್ಲಿ ಇಲ್ಲ ಎನ್ನುತ್ತೇನೆ ಅಂತಂದ್ರು. ಸತ್ಯವಾದ 5 ನಿಮಿಷ ಸಂತೋಷಪಟ್ಟು ಮಾತನಾಡಿದ್ರು. ನಂಗೆ ತುಂಬಾ ಸಂತೋಷವಾಯ್ತು. ನನ್ನ ಪೂಜ್ಯ ಸದ್ಗುರುಗಳನ್ನ ಯಾರು ನಿಷ್ಕಪಟೆಯಿಂದ ಶ್ರದ್ಧಾ ಭಕ್ತಿಯಿಂದ ನಮಿಸುತ್ತಾರೆಯೋ, ಸ್ತೋತ್ರ ಮಾಡುತ್ತಾರೆಯೋ ಅಂತವರನ್ನ ನಾನು ತುಂಬಾ ಪ್ರೀತಿಸುತ್ತೇನೆ. ಯಾಕೆ? ಗುರುಗಳ ಮೇಲೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಸಂಜೀವ ಮೂರ್ತಿಗಳವರಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹದಿಂದ 120 ವರ್ಷ ಜಾಸ್ತಿನೇ ಹೇಳ್ತಿ ಆಯುಷ್ಯವನ್ನು ಕೊಳ್ಳಿ, ಆರೋಗ್ಯವನ್ನು ಕೊಳ್ಳಿ, ಅದ್ಭುತವಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ಜನಪ್ರಿಯವಾಗಲಿ. ಸದ್ಗುರುಗಳ ಸೇವೆ ಜನಪ್ರಿಯವಾಗಿ ಗೊತ್ತಾಗ್ಬೇಕು. ನೋಡಿ ಬರೀತಾರೆ, ಬುದ್ಧ್ಯಾರೂಢೇ ಅಧ್ಯಾಸ ರೂಪ ಅವಿದ್ಯಾಯಾಃ ಸಂಸಾರಾನರ್ಥ ಹೇತುತ್ವೇ ಸತಿ ತನ್ನಿವೃತ್ತಿ ಉಪಾಯಾನ್ವೇಷಣ ಭವತೀತಿ. ಎಷ್ಟು ಸುಂದರವಾದ ಅನ್ವಯ ಹೇಳ್ತೇನೆ. ಅಧ್ಯಾಸ ರೂಪ ಅವಿದ್ಯಾಯಾಃ ಬುದ್ಧ್ಯಾರೂಢೇ. ಅಧ್ಯಾಸ ರೂಪವಾದ ಅವಿದ್ಯೆಯೋ, ಅಧ್ಯಾಸವೆಂದರೂ ಒಂದೇ, ಅವಿದ್ಯಾ ಎಂದರೂ ಒಂದೇ. ಅವಿದ್ಯಾ ಎನ್ನುವಂಥ ಅಧ್ಯಾಸವು, ಅಧ್ಯಾಸ ಎನ್ನುವಂಥ ಅವಿದ್ಯೆಯು ಬುದ್ಧ್ಯಾರೂಢೆ, ಬುದ್ಧಿ ಅಂಟುಕೊಂಡಾಗ ಅಧ್ಯಾಸವು ನನ್ನ ಬುದ್ಧಿಯಲ್ಲಿದೆ. ಯಾವಾಗ ನನ್ನ ಬುದ್ಧಿಗೆ ಅಧ್ಯಾಸವು ಆರೂಢವಾಗುತ್ತದೆಯೋ ಆಗ ಶುರುವಾಯಿತು ವ್ಯವಹಾರ. ನಮ್ಮ ಮನೆಯಲ್ಲಿ ಕಾರಿದೆ, 10 ಕಾರಿದೆ. ಆದ್ರೆ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ನಾ ಸ್ಟಾರ್ಟ್ ಮಾಡಬೇಕಲ್ವೇ, ಇಗ್ನಿಷನ್ ಕೊಡ್ಬೇಕು. ಇಗ್ನಿಷನ್ ಶುರುವಾದ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಲ್ಲೇ ಬಿದ್ದಿರುತ್ತೆ. ಹಾಗೆ ವ್ಯವಹಾರ ಉಂಟಾಗಬೇಕಾದರೆ ಬುದ್ಧಿಯಲ್ಲಿ ಅಧ್ಯಾಸವೆಂಬ ಅವಿದ್ಯೆಯು ಇಗ್ನಿಷನ್ ಆಗ್ಬೇಕು. ನನ್ನ ಬುದ್ಧಿಯಲ್ಲಿ ಅಧ್ಯಾಸ ಪ್ರಾರಂಭವಾಯ್ತಾ, ಎಲ್ಲಾ ವ್ಯವಹಾರ ನಾನು ನಾನು ನಾನು. ಬುದ್ಧಿಯಲ್ಲಿ ಅಧ್ಯಾಸ ಬರಲಿಲ್ವಾ, ಏನೇ ವ್ಯವಹಾರ ಮಾಡುತ್ತಿದ್ದರು ಎಲ್ಲವೂ ಆಟೋಮೆಟಿಕ್, ಅವನಿಗೆ ಅಧ್ಯಾಸವೇ ಇಲ್ಲ. ಯಸ್ಯ ನಾಹಂಕೃತ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್
ನ ಹಂತಿ ನ ನಿಬದ್ಧತೆ. ಗೀತಾಚಾರ್ಯನ ಮಾತು. ಯಾವನಿಗೆ ಅಧ್ಯಾಸವೇ ಇಲ್ಲವ ಅವನು ಏನೇ ಪಾಪ ಕರ್ಮಗಳನ್ನ ಮಾಡಿದರು ಅದರಿಂದ ಅವನಿಗೆ ನರಕ ಗತಿ ಇಲ್ಲ. ಈ ಜೋರ ಮಳೆ ಬಂದ್ಬಿಟ್ರೆ, ಮರ ಬಿತ್ತು, ಸ್ಕೂಟರ್ ಹೋಗ್ತಾ ಇದ್ದ, ಸ್ಕೂಟರ್ ಮೇಲೆ ಬಿತ್ತು, ಇಬ್ರು ಕೂತ್ಕೊಂಡಿದ್ರು, ಇಬ್ರು ಸತ್ತು ಹೋದ್ರು. ಆ ಮರಕ್ಕೆ ಯಾರಾದ್ರೂ ಕೋರ್ಟಿನಲ್ಲಿ ಶಿಕ್ಷೆ ಕೊಡ್ತಾರ? ಇಲ್ಲ. ಇನ್ನೆಲ್ಲ ಜೋರ ಮಳೆ ಬಂತು, ಗೋಡೆ ಬಿದ್ದೋಯ್ತು, ಗೋಡೆ ಬಿದ್ದೋದ್ರಿಂದ 8 ಜನ ಸತ್ತು ಹೋದ್ರು. ಆ ಮಳೆ ಮೇಲೆ ಯಾರಾದ್ರೂ ಕೇಸ್ ಹಾಕ್ತಾರ? ಆ ಗೋಡೆ ಮೇಲೆ ಯಾರಾದ್ರೂ ಕೇಸ್ ಹಾಕ್ತಾರ? ಇಲ್ಲ. ಕರ್ತೃತ್ವವಿಲ್ಲ. ಒಂದು ಹುಲಿ ಬಂದು ಮನುಷ್ಯನ್ ತಿನ್ಬಿಡ್ತು, ಕರ್ತೃತ್ವವಿಲ್ಲ. ಆದರೆ ಒಬ್ಬ ಮನುಷ್ಯ ಕಳ್ಳತನ ಮಾಡುವುದಕ್ಕೋಗಿ ಯಜಮಾನ ಅಡ್ಡಿ ಮಾಡಿದಾಗ ಆ ಯಜಮಾನನನ್ನು ಕೊಂದರೆ ಕಳ್ಳನ್ ಜೈಲಿಗೆ ಹಾಕ್ತಾರೆ. ಕಳ್ಳನಿಗೆ ಅಧ್ಯಾಸವಿದೆ, ಮರಕ್ಕೆ ಅಧ್ಯಾಸವಿಲ್ಲ. ನದಿಯಲ್ಲಿ ಸ್ನಾನ ಮಾಡಕ್ ಹೋಗ್ತಾರೆ, ಮುಳುಗ್ತಾರೆ, ಸತ್ತೋಗ್ತಾರೆ. ಆ ನದಿ ಕೇಸ್ ಹಾಕ್ತೀವ? ಯಾಕೆ? ಕರ್ತೃತ್ವವಿಲ್ಲ. ಬ್ರಹ್ಮಜ್ಞಾನಿ ವ್ಯವಹಾರವೆಲ್ಲವೂ ಕೂಡ ಅಧ್ಯಾಸರಹಿತವಾಗಿರುತ್ತವೆ. ಏನು ಆಶ್ಚರ್ಯವಿದು? ಹೇಗೆ ಅಂತ ತೋರಿಸ್ಕೊಡ್ತಾನೆ. ಅಧ್ಯಾಸ ರೂಪ ಅವಿದ್ಯಾಯ, ಅಧ್ಯಾಸ ಎನ್ನುವಂತಹ ಅವಿದ್ಯೆಯು ಬುದ್ಧಿ ಆರೂಢೆ ಸತಿ, ಬುದ್ಧಿಯ ಮೇಲೆ ಕೂತ್ಕೊಂಡಾಗ, ಬುದ್ಧಿಯಲ್ಲಿ ಅಧ್ಯಾಸವು ಪ್ರಾರಂಭವಾದಾಗ ಸಂಸಾರ ಅನರ್ಥ ಹೇತುರ್ಭವತಿ. ಅಧ್ಯಾಸವು ಸಂಸಾರ ಅನರ್ಥಕ್ಕೆ ಹೇತುವಾಗುತ್ತದೆ. ಏನು ಸಂಸಾರ? ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರವನ್ನಾದರೂ ಅರ್ಥ ಮಾಡಿಕೊಳ್ಳಬಹುದು, ಆದರೆ ಈ ಸಂಸಾರ ಸಾಗರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ರಾಮ 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 ರಾಮ. 100 ಜನ ಇದ್ರೆ 1000 ತರಹ ಮನಸ್ಸು. ಏನು ಅರ್ಥ? ಸಂಸಾರ ಸಾಗರ. ಈ ಅನರ್ಥಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ದಿವಸಕ್ಕೆ 100 ಅನರ್ಥ. 100 ವರ್ಷ ಇನ್ನು ಎಷ್ಟಾದ್ ನೋಡ್ಕೊಳ್ಳಿ. ದಿವಸಕ್ಕೆ 100 ಇಂಟು 300 400 ಇಂಟು 100 ಕೋಟಿ ಕೋಟಿ. ಎಲ್ಲಕ್ಕೂ ಒಂದೇ ಒಂದು ಕಾರಣ, ಅಧ್ಯಾಸ. ಅಧ್ಯಾಸ ಕಳಿಸ್ಕೊಂಬಿಡಿ. ವ್ಯವಹಾರಾಭಾಸ, ಅನರ್ಥಾಭಾಸ, ನಿಮ್ಮ ಸ್ವರೂಪದಲ್ಲಿ ಏನೂ ವ್ಯತ್ಯಾಸವಾಗಿಲ್ಲ. ಅಧ್ಯಾಸ ರೂಪವಾದ ವಿದ್ಯೆಯು ಅಧ್ಯಾಸ ಎನ್ನುವ ಶಬ್ದದಿಂದ ಕರೆಯಲ್ಪಡುತ್ತಿರುವಂತಹ ವಿದ್ಯೆಯು ಬುದ್ಧಿ ಆರೂಢೆ ಸತಿ, ಬುದ್ಧಿಗೆ ಬಂದಾಗ ಸರ್ವ ಸಂಸಾರ ಅನರ್ಥ ಹೇತು, ಎಲ್ಲ ರೀತಿಯ ಸಂಸಾರ ಅನರ್ಥಗಳಿಗೂ ಹೇತುವಾಗುತ್ತದೆ. ಸರಿ, ಇಂಥ ಅನರ್ಥಕ್ಕೆ ಹೇತುವಾಗಿರುವ ಅಧ್ಯಾಸವನ್ನ ಹ್ಯಾಕ್ ಕಳ್ಕೊಳ್ಳೋದು? ತನ್ನಿವೃತ್ತ್ಯುಪಾಯ, ಅದನ್ನ ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಉಪಾಯವನ್ನ ಅನ್ವೇಷಣ ಹುಡುಕಬಹುದು. ಯಾವಾಗ ಅನರ್ಥವಿದೆ ಅಂತ ಗೊತ್ತಾದ್ರೆ, ನಂಗೆ ರೋಗವಿದೆ ಅಂತ ಗೊತ್ತಾದರೆ ಆ ರೋಗವನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ವೈದ್ಯರಲ್ಲಿ ಹೋಗ್ತೇವೆ. ರೋಗವೇ ಗೊತ್ತಾಗದೆ ಹೋದ್ರೆ ನಮ್ಗೆ ಅವಿದ್ಯೆ ಇದೆಯಾ ಇಲ್ಲ ಅಂತಾರೆ. ಯಾರೊಬ್ಬರೂ ಕೂಡ ತಮಗೆ ಅಧ್ಯಾಸವಿದೆ ಎಂದು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಎಲ್ಲರಿಗೂ ಅವಿದ್ಯೆ ಇದೆ. ಈ ಅವಿದ್ಯ ಸಾಮಾನ್ಯವಾದ ವಿದ್ಯೆ ಇಲ್ಲ, ಸಾರ್ವತ್ರಿಕವಾಗಿರಬೇಕು. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಸ್ಯ ಅನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ ಯಥಾ ಚ ಅಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಅಧ್ಯಾಸ ಭಾಷ್ಯದ
ಕಟ್ಕಡೆ ವಾಕ್ಯ ಅದನ್ನು ವಿವರಿಸ್ತಾ ಇದ್ದರು. ಅಧ್ಯಾಸ ಭಾಷ್ಯವೇ ಬ್ರಹ್ಮಾನಂದ. ಶಂಕರರ ಅಧ್ಯಾಸ ಭಾಷ್ಯ ಕೆಂಪು ಹಲಸಿನ ಹಣ್ಣಾದರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಸುಗಮ ವ್ಯಾಖ್ಯಾನ ಜೇನು ತುಪ್ಪವಿದ್ದಂತೆ. 19 ಅಧ್ಯಾಸರೂಪ ಅವಿದ್ಯಾಯಾಃ ಬುದ್ಧ್ಯಾರೂಢೇ ಹಿ ಸಂಸಾರ ಅನರ್ಥ ಹೇತುತ್ವಂ ಭವತಿ. ಸಂಸಾರ ಅನರ್ಥ ಕ್ಷೇತ್ರವಾಗುತ್ತೆ. ಅದು ಗೊತ್ತಾದರೆ ತನ್ನಿವೃತ್ಯುಪಾಯ. ಅಬ್ಬಾ ಹೌದು, ಅಧ್ಯಾಸದಿಂದ ದುಃಖ, ಅಧ್ಯಾಸದಿಂದ ತಾಪ, ಅಧ್ಯಾಸದಿಂದಲೇ ಅನರ್ಥ ಪ್ರಾಪ್ತಿ ಅಂತ ಗೊತ್ತಾಗಿ ಬಿಟ್ಟರೆ ತನ್ನಿವೃತ್ತಿ ಅಧ್ಯಾಸವನ್ನ ಕಳೆದುಕೊಳ್ಳುವುದಕ್ಕೆ ಉಪಾಯಾನ್ವೇಷಣ ಏನ್ ಮಾಡ್ಬೇಕು? ಮನುಷ್ಯನಿಗೆ ಭಯಂಕರವಾದ ರೋಗ ಬಂದೇನು ಗೊತ್ತಾಯ್ತು, ಹುಡುಕ್ತಾನೆ ಈ ರೋಗಕ್ಕೇನ್ ಪರಿಹಾರ. ಗೂಗಲ್ ನೋಡ್ತಾನೆ, ಯಾರ್ಯಾರನ್ನೋ ಕೇಳ್ತಾ ಪರಿಹಾರ ಮಾಡ್ಕೊಡ್ತಾನೆ. ಅದೇ ರೀತಿ ಅಧ್ಯಾಸವೆಂಬ ಮಹಾರೋಗ, ಭಯಂಕರ ರೋಗ ಎಲ್ಲರನ್ನೂ ಕಾಡ್ತಾ ಇದೆ, ಯಾರಿಗೂ ಗೊತ್ತಿಲ್ಲ ಪಾಪ. ಇದನ್ನ ಭಾಷ್ಯಕಾರ ಶಂಕರರು ತಮ್ಮ ಅಧ್ಯಾಸ ಭಾಷ್ಯ ತಿಳಿದುಕೊಟ್ಟಿದ್ದಾರೆ. ಅದನ್ನ ತಾವು ಅರ್ಥ ಮಾಡಿಕೊಂಡು ಅಧ್ಯಾಸ ಅತೀತರಾಗಿ ಅಧ್ಯಾಸವನ್ನ ಬಾಧ ಮಾಡಿಕೊಂಡು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುಗಮ ವ್ಯಾಖ್ಯಾನವನ್ನು ಬರೆಯುತ್ತಿದ್ದಾರೆ. ಮುಂದಕ್ಕೆ ಹೋಗ್ತೇನೀಗ. ತದ್ಯಥಾ ಶಾಂಕರ ಭಾಷ್ಯ ಆಂಟಿಕಲ್ ಹಾಕಿದ್ದಾರೆ. ಪುತ್ರ ಭಾರ್ಯಾದಿಷು ವಿಕಲೇಶು ಸಕಲೇಶು ವಾ ಅಹಮೇವ ವಿಕಲಃ ಸಕಲೋ ವಾ ಇತಿ ಭಾಷ್ಯ ಧರ್ಮಾನ್ ಆತ್ಮನ್ಯಜ್ಯಸ್ಯತಿ ಇತಿ ಶಾಂಕರ ಭಾಷ್ಯಂ. ಪುತ್ರ ಭಾರ್ಯ ಮುಂತಾದವರು ವಿಕಲೇಶು ಆರೋಗ್ಯರಹಿತರಾದರೆ, ಸಕಲೇಶು ಸಂತೋಷವಾಗಿ ಆರೋಗ್ಯವಂತರಾಗಿದ್ದರೆ, ನಾನೇ ವಿಕಲ ನಾನೇ ಸಕಲ ಎಂದು ಭಾಷ್ಯ ಧರ್ಮಾನ್ ಹೊರಗಿನ ಧರ್ಮಗಳನ್ನ ಆತ್ಮನಿ ತನ್ನಲ್ಲಿ ಅಧ್ಯಸ್ಯತಿ ಅಧ್ಯಾಸ ಮಾಡಿಕೊಂಡಿದ್ದಾನೆ. ಇಲ್ಲಿಂದ ಪ್ರಾರಂಭ. ಇದಕ್ಕೇನಿದ್ರು ಗೌಣಾತ್ಮಾಧ್ಯಾಸ. ಅಧ್ಯಾಸೋದ್ವಿಧ ಗೌಣ ಮಿಥ್ಯಾ ಚೇತಿ ಗೌಣಾತ್ಮಾಧ್ಯಾಸ ಮಿಥ್ಯಾತ್ಮಾಧ್ಯಾಸ ಇತಿ ಅಧ್ಯಾಸ ವಿವಿಧೋ ಭವತಿ. ಗೌಣ ಮಿಥ್ಯಾತ್ಮನೋ ಸತ್ವೇ ಪುತ್ರ ದೇಹಾದಿ ಬಾಧನಾತ್ ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧೆ ಕಾರ್ಯಂ ಕಥಂ ಭವೇತ್. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ರಚನೆ ಮಾಡಿರುವಂತಹ ಒಂದು ಶ್ಲೋಕ ಎಲ್ಲಿದೆ ಇದು? ದಯವಿಟ್ಟು ನೋಡಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1ನೇ ಅಧ್ಯಾಯ 1ನೇ ಪಾದ 4ನೇ ಸೂತ್ರ. ತತ್ವ ಸಮನ್ವಯಾತ್. ಆ ಸೂತ್ರಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನ ಮಾಡಿ ಕಟ್ಟ ಕಡೆಯಲ್ಲಿ ಈ ಶ್ಲೋಕ ಬಂದಿದೆ. ಗೌಣಾತ್ಮ ಮಿಥ್ಯಾತ್ಮಾಧ್ಯಾಸವನ್ನ ಆತ್ಮಜ್ಞಾನದಿಂದ ಕಳ್ಕೊಂಡ್ಬಿಟ್ರೆ ಕರ್ತೃತ್ವ ಭೋಕ್ತೃತ್ವವಿಲ್ಲ. ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧೆ ಅಹಂ ಬ್ರಹ್ಮಾಸ್ಮಿ ಎಂದು ತಿಳ್ಕೊಂಡ್ಮೇಲೆ ಕಿಂ ಕಾರ್ಯೇ ಊಟ ಮಾಡ್ಬೇಕಾ, ತಿಂಡಿ ಮಾಡ್ಬೇಕು, ಏನು ಮಾಡ್ಬೇಕು, ಏನ್ ಬೇಕಾದ್ರೂ ಮಾಡೋರು. ಅದಕ್ಕೂ ನನಗೂ ಸಂಬಂಧ. ಪುತ್ರ ಭಾರ್ಯಾದಿಗಳು ವಿಕಲರಾದರೆ, ಪುತ್ರ ಭಾರ್ಯಾದಿಗಳು ಸಕಲರಾದರೆ ನಾನೇ ವಿಕಲ ನಾನೇ ಸಕಲ ಎಂದು ಭಾಷ್ಯ ಧರ್ಮಾನ್, ಪುತ್ರ ಧರ್ಮಾನ್, ಭಾರ್ಯಾ ಧರ್ಮಾನ್, ವಾಹನ ಧರ್ಮಾನ್, ವಸ್ತ್ರ ಧರ್ಮಾನ್ ಅಥವಾ ಗೃಹ ಧರ್ಮಾನ್ ಆತ್ಮನ್ಯಜ್ಯಸ್ಯತಿ. ಶಾಂಕರ ಭಾಷ್ಯ ಇದಕ್ಕೆ ವಿವರ ಕೊಡ್ತಾ ಇದ್ದಾರೆ ನೋಡಿ. ತತ್ ಅತಸ್ಮಿನ್ ತದ್ಬುದ್ಧಿ ಇತಿ ಸಾಮಾನ್ಯೇನ ಉಕ್ತಂ ಯಥಾ ಬುದ್ಧಿಮಾರೋಹತಿ ತಥಾ
ಅಧ್ಯಾಸ ವಿಶೇಷಾನ್ ಪ್ರದರ್ಶಯಿಷ್ಯಾಮಃ ಇತ್ಯರ್ಥಃ. ಶಂಕರರ ಹೃದಯವನ್ನು ಅರ್ಥ ಮಾಡಿಕೊಂಡು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುಗಮ ವ್ಯಾಖ್ಯಾನ ಬರೀತಾ ಇದ್ದಾರೆ. ಇದಕ್ಕೇನಪ್ಪ ಅರ್ಥ ಅಂತಂದ್ರೆ, ಅತಸ್ಮಿನ್ ತದ್ಬುದ್ಧಿ. ಅಧ್ಯಾಸ ಎಂದರೇನು? ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿರಿತ್ಯವೋಚಾಮ. ಅದು ಅಲ್ಲದರಲ್ಲಿ, ಅದು ಎನ್ನುವ ಬುದ್ಧಿ ಅಧ್ಯಾಸ. ಯಾವುದು ಆತ್ಮನಲ್ಲವೋ, ಯಾವುದು ಅನಾತ್ಮವೋ ಅದರಲ್ಲಿ ಆತ್ಮನ ಅಧ್ಯಾಸ. ಯಾವುದು ಅನಾತ್ಮವಲ್ಲವೋ, ಯಾವುದು ಆತ್ಮನೋ ಅವನಲ್ಲಿ ಅನಾತ್ಮದ ಅಧ್ಯಾಸ ಎಂದು ಜನರೆಲ್ಲ ಹೇಳ್ಬಿಟ್ಟು, ಅತಸ್ಮಿನ್ ತದ್ಬುದ್ಧಿ, ಅದು ಅಲ್ಲದರಲ್ಲಿ, ಅದು ಎನ್ನುವ ಬುದ್ಧಿ ಅಧ್ಯಾಸ ಅಂತ ಸಾಮಾನ್ಯವಾಗಿ ಹೇಳಿದ್ದನ್ನ ಈಗ ಯಥಾ ಬುದ್ಧಿ ಮಾರೋಹತಿ ಅದು ಹೇಳ್ಬಿಟ್ರು. ನಮ್ಗೆ ಅರ್ಥವಾಗಬೇಕಲ್ಲ. ಮುಮುಕ್ಷ ಜನಗಳಿಗೆ ಆ ಸ್ಟೇಟ್ಮೆಂಟು ಬುದ್ಧಿಂ ಯಥಾ ಆರೋಹತಿ, ಅವರ ಬುದ್ಧಿಗೆ ಹೇಗೆ ಬರುತ್ತದೆಯೋ ಹಾಗೆ ಮಾಡುವುದಕ್ಕಾಗಿ ತಥಾ ಅಧ್ಯಾಸ ವಿಶೇಷಾನ್, ಅಧ್ಯಾಸದ ವಿಶೇಷಗಳನ್ನ ಯಾವುದನ್ನ ಅಧ್ಯಾಸ ಮಾಡಿಕೊಂಡು ಎಲ್ಲ ಮಾನವರು ಕೂಡ ಅನರ್ಥ ಸಂಸಾರ ಕೂಪದಲ್ಲಿ, ಅನರ್ಥ ಸಂಸಾರ ಸಾಗರದಲ್ಲಿ ಬಿದ್ದಿದ್ದಾರೆ ಎನ್ನುವುದನ್ನ ಪ್ರದರ್ಶಯಿಷ್ಯಾಮಃ ಪ್ರಕರ್ಷೇಣ ಚೆನ್ನಾಗಿ ತಿಳಿಸೋಣ ಎನ್ನುವಂತ ಉದ್ದೇಶದಿಂದ ಭಾಷ್ಯಕಾರ ಶಂಕರರು ತದ್ಯಥ ಎನ್ನುವಂತ ವಾಕ್ಯವನ್ನು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ! ಅಧ್ಯಾಸ ಭಾಷ್ಯದ ವಾಕ್ಯಗಳನ್ನ ಬರೆದು ತಾವು ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಂಡು ಅದರ ತಾತ್ಪರ್ಯವನ್ನ ತೋರಿಸ್ತಾ ಇದ್ದಾರೆ ಗುರು. ರಾಮ ರಾಮ. ಪುತ್ರ, ಭಾರ್ಯ, ವಿತ್ತ, ಭೃತ್ಯ, ಪಶು, ಕ್ಷೇತ್ರಾದಯ ಮಮ ಪ್ರತ್ಯಯ ಗ್ರಾಹ್ಯಾ ಭಾಷ್ಯ ಪದಾರ್ಥ ಪುತ್ರ ಭಾರ್ಯಾದಯ. ಶಾಂಕರ ಭಾಷ್ಯದಲ್ಲಿ ಪುತ್ರ ಭಾರ್ಯ ಆದಿಶೋ, ಪುತ್ರ ಮಗ, ಭಾರ್ಯ ಹೆಂಡತಿ, ಆದಿಶು ಮುಂತಾದವರಲ್ಲಿ ಎರಡು ಹೇಳಿದರು. ಶಂಕರರು ನೈಷ್ಠಿಕ ಬ್ರಹ್ಮಚಾರಿಗಳು, ಗೃಹಸ್ಥರಲ್ಲ, ಮದುವೆ ಮಾಡ್ಕೊಂಡಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಆದರೂ ಕೂಡ ಗೃಹಸ್ಥರ ಅನುಭವವನ್ನ ತಿಳಿಸ್ತಾ ಇದ್ದಾರೆ. ಇದು ಬ್ರಹ್ಮಜ್ಞಾನಿಯಾದರೆ ಸರ್ವಜ್ಞರಾಗ್ತಾನೆ ಅಂತ ಹೇಳ್ತೇವೆ. ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಮುಂಡಕ ಬೃಹದಾರಣ್ಯಗೆ ಹೇಳ್ತಾ ಇದ್ದೀನಿ, ಆತ್ಮನಿ ವಿಜ್ಞಾತೆ ಸತಿ ಇದಂ ಸರ್ವಂ ವಿದಿತಂ ಭವತಿ. ಆತ್ಮನೊಬ್ಬನನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಪಂಚವೆಲ್ಲ ಅರ್ಥ. ಪ್ರಪಂಚವೆಲ್ಲ ಜೊಳ್ಳು, ಪ್ರಪಂಚವೆಲ್ಲ ಕಲ್ಪಿತವಾದ ವಸ್ತು. ಆತ್ಮನೊಬ್ಬನೇ ಪರಮಾರ್ಥ ವಸ್ತು. ಆತ್ಮನೊಬ್ಬನನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಪಂಚವೆಲ್ಲ ತಿಳಿದಾನೆ. ನೋಡಿ, ಶಂಕರರು ಗೃಹಸ್ಥರ ಅನುಭವವನ್ನು ತೋರಿಸ್ತಾ ಇದ್ದಾರೆ. ಏನಂತ? ಪುತ್ರ ಭಾರ್ಯ ದಿಶು ವಿಕಲೇಶ ಸಕಲೇಶವ ಅಂದ್ರು. ಆದಿ ಶಬ್ದದಿಂದ ಪೂಜ್ಯ ಸದ್ಗುರು ಭರ್ತಿ ಮಾಡ್ತಾ ಇದ್ದಾರೆ. ಪೂಜ್ಯ ಸದ್ಗುರುಗಳು ಪೂರ್ವಾಶ್ರಮದಲ್ಲಿ ಬ್ರಹ್ಮಚರ್ಯವನ್ನ ಮಾಡಿ ಅನಂತರ ಗೃಹಸ್ಥಾಶ್ರಮವನ್ನ ಪ್ರವೇಶ ಮಾಡಿ ಅನಂತರ ವಿಧುರರಾಗಿ ಅನಂತರ ಸನ್ಯಾಸಿಗಳಾಗಿ ಸಮುಚ್ಚಯ ಎಲ್ಲವನ್ನು ಅನುಭವಿಸ್ಬಿಟ್ಟಿದ್ದಾರೆ. ಪರಮಹಂಸ ಪರಿವ್ರಾಜಕರಾಗಿ ಬ್ರಹ್ಮಜ್ಞಾನಿ ಪುಂಗವರಾಗಿ ನಮಗೋಸ್ಕರವಾಗಿ ಭಾಷ್ಯದ ವ್ಯಾಖ್ಯಾನವನ್ನು ಮಾಡ್ತಾರೆ. ಪುತ್ರ ಭಾರ್ಯಾದಿಂದ ಯಾರು? ಪುತ್ರ ಮಗ, ಭಾರ್ಯ ಹೆಂಡತಿ, ವಿತ್ತ ಹಣ, ಭೃತ್ಯ ಸೇವಕ, ಪಶು ಹಸು ಕುದುರೆ ಕಾರು ಸ್ಕೂಟರು
ಕ್ಷೇತ್ರ ಜಮೀನು ಸಹಿತ ಮುಂತಾದದ್ದು. ಇದರ ಮನೆಯಾಗೂ ಬಿಟ್ಬಿಟ್ಟು ಮನೆಯನ್ನು ಸೇರ್ಸೋಣ. ಪುತ್ರ, ಭಾರ್ಯ, ವಿತ್ತ, ಭೃತ್ಯ, ಪಶು, ಗೃಹ, ಕ್ಷೇತ್ರಾಲಯ, ಮನೆ, ಅರಮನೆ. 50 ಕೋಟಿ ರೂಪಾಯಿ ಕೊಟ್ಟು ಮನೆ ತಗೊಂಡ. ತುಂಬಾ ಸುಂದರವಾದ ಮನೆ, ಬಹಳ ಚೆನ್ನಾಗಿದೆ. ಜೋರ ಮಳೆ ಬಂದು ಒಂದ್ ಗೋಡೆ ಬಿದ್ದಾಯ್ತು. ಅಯ್ಯಯ್ಯೋ, ಬಹಳ ನೊಂದ್ಕೋತಾನೆ. ಸ್ವಾಮಿ, 50 ಕೋಟಿ ರೂಪಾಯಿ ಕೊಟ್ಟು ಮನೆ ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದೆ, ಮೊನ್ನೆ ಗೃಹ ಪ್ರವೇಶವಾಯಿತು, ಹಾಳಾದ ಮಳೆ ಬಂದ್ಬಿಟ್ಟು ಮನೆ ಗೋಡೆ ಕಿತ್ತೋಯ್ತು, ನಂಗೆ ನಿದ್ರೆ ಬರ್ತಾ ಇಲ್ಲ ಅಂತಾನೆ. ಗೋಡೆ ಅಚೇತನ, ಗೋಡೆ ನಾನಲ್ಲ. ಗೋಡೆ ಬಿದ್ದೋಗ್ಬಿಟ್ರೆ ನನಗೆ ಏನು ಆಯ್ತು ಸಂಕಟ, ಅಧ್ಯಾಸ. ಸರಿ, ಮುಂತಾದವುಗಳ ಹೆಸರು ಪುತ್ರ, ಭಾರ್ಯಾದಯ ಇವೆಲ್ಲವೂ ಕೂಡ ಮಮ ಪ್ರತ್ಯಯ ಗ್ರಾಹ್ಯ. ನನ್ನದು, ನನ್ನವನು ಮಗ, ಪತ್ನಿ ನನ್ನವಳು, ಹಣ ನನ್ನದು, ಭೃತ್ಯ ನನ್ನವನು, ಪಶು ನನ್ನದು, ವಾಹನ ನನ್ನದು, ಮನೆ ನನ್ನದು, ಸಹಿತ ನನ್ನದು. ಮಮ ಪ್ರತ್ಯಯ ನದು ಅಹಂ ಪ್ರತ್ಯಯ. ಇವೆಲ್ಲವೂ ಕೂಡ ನನ್ನದು ಎನ್ನುವಂತಹ ಪ್ರತ್ಯಯಕ್ಕೆ ಗ್ರಾಹ್ಯವಾಗಿರುವ ಅನಾತ್ಮ ವಸ್ತುಗಳು. ಬಾಹ್ಯ ಪದಾರ್ಥ, ನಾನು ಬೇರೆ, ಮನೆ ಬೇರೆ, ನಾನು ಬೇರೆ, ಮಗ ಬೇರೆ, ನಾನು ಬೇರೆ, ಹೆಂಡತಿ ಬೇರೆ. ಹೌದಾ? ನಾನು ಉಪನ್ಯಾಸ ಮಾಡ್ತಾ ಇರ್ತೇನೆ, ಪತ್ನಿ ದೇವ್ರ ಪೂಜೆ ಮಾಡ್ತಾ ಇರ್ತಾಳೆ. ನಾನು ಮನೆಯಲ್ಲಿರ್ತೇನೆ, ನನ್ನ ಮಗ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಾನು ಬೆಂಗಳೂರಿನಲ್ಲಿ ಉತ್ತರಹಳ್ಳಿಯಲ್ಲಿದೆ, ನನ್ನ ಸೈಟ್ ಮಲ್ಲೇಶ್ವರದಲ್ಲಿದೆ, ನನ್ನ ಮನೆ ಜೈನಗರದಲ್ಲಿದೆ. ಎಲ್ಲ ಬೇರೆ ಬೇರೆ ಬಾಹ್ಯ ಪದಾರ್ಥ. ನೋಡಿ, ಇಷ್ಟು ಪದಾರ್ಥಗಳು ಪುತ್ರ, ಭಾರ್ಯ, ವಿತ್ತ, ಭೃತ್ಯ, ಪಶು, ಗೃಹ, ಕ್ಷೇತ್ರಾದಿಗಳು ನನ್ನದು ಎನ್ನುವಂತಹ ಪ್ರತ್ಯಯದಿಂದ ತಿಳಿಯಲ್ಪಡುವ ವಸ್ತುಗಳಾಗಿದ್ದು, ಬಾಹ್ಯ ಪದಾರ್ಥ ನನಗಿಂತ ಭಿನ್ನವಾಗಿ ಬೇರೆ ಇರುವಂತಹ ಪದಾರ್ಥಗಳು. ಯಾರು? ಪುತ್ರ, ಭಾರ್ಯಾದಯ. ಪುತ್ರ, ಭಾರ್ಯಾದಿಗಳು ಬಾಹ್ಯ ಪದಾರ್ಥ. ತೇ ಏತೆ ಬಾಹ್ಯಾ ಸ್ವದೇಹಾತೆ ಬೈರೇಮ ಲಬ್ಧ ಸತ್ತಾ ಗದ್ವಾತೆ. ಈ ಎಲ್ಲ ಪದಾರ್ಥಗಳು ಕೂಡ, ವಸ್ತುಗಳು ಕೂಡ ಬಾಹ್ಯಾ ಬಹಿಃ ಭವಂತಿ ಇತಿ ಬಾಹ್ಯಾ. ದೇ ಆರ್ ಟೋಟಲಿ ಎಕ್ಸ್ಟರ್ನಲ್. ನಾನಲ್ಲ, ನನಗಿಂತ ಭಿನ್ನವಾಗಿವೆ. ಸ್ವದೇಹ ಬಹಿ, ತನ್ನ ದೇಹಕ್ಕಿಂತ ಹೊರಗಡೆ. ನನ್ನ ದೇಹ ಇಷ್ಟು, ಹೆಂಡತಿ ಇವಳು, ಕನ್ನಡಕ ಇದು, ಪುಸ್ತಕ ಇದು, ಮಗ ಇವನು, ಇವರೆಲ್ಲರೂ ಕೂಡ ಸ್ವದೇಹಾತಿ, ತನ್ನ ದೇಹಕ್ಕಿಂತ ಬಹಿರೇವ, ಹೊರಗಡೆ ಎಲ್ಲಿಯೇ. ಲಬ್ಧ ಸತ್ತ ಗತ್ವಾತ್, ಲಬ್ಧ ಉಳ್ಳ, ಸತ್ತಾಕ ಜನ್ಮ. ಲಬ್ಧ ಸತ್ತಾಕ ಅಂತಂದ್ರು ಬಂದೆ, ಜಾತತ್ವ ಅಂತಂದ್ರು ಬಂದೆ. ತನಗಿಂತ ಭಿನ್ನವಾಗಿ ಹುಟ್ಟಿರೋಣದರಿಂದ ನಾನ್ ಬೇರೆ, ಅವುಗಳು ಬೇರೆ ಅಂತ ಅರ್ಥ. ಆತ್ಮ ಪ್ರತ್ಯಯ ಅನರ್ಹತ್ವೇನ ಸುಪ್ರಸಿದ್ಧಾಶ್ಚ. ಇದು ಯಾವುದೂ ಕೂಡ ಆತ್ಮ, ನಾನು ಎನ್ನುವ ಪ್ರತ್ಯಯಕ್ಕೆ ಅರ್ಹವಲ್ಲದ ಪದಾರ್ಥ. ಹೆಂಡತಿಯನ್ನ ನಾನು ಎಂದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಾನ್ ಬೇರೆ, ಪತ್ನಿ ಬೇರೆ. ಪತಿ ಪತ್ನಿಯರು ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ತೀರ್ಸ್ಕೊತಾರೆ. 2 ಶರೀರ, 2 ಆತ್ಮ, 2 ಪದಾರ್ಥ. ಯಾವುದೇ ಪುತ್ರ, ಭಾರ್ಯ, ವಿತ್ತ, ಭೃತ್ಯ, ಪಶು, ಗೃಹ, ಕ್ಷೇತ್ರಾದಿಗಳು ನಾನು ಎನ್ನುವಂತ ಪ್ರತ್ಯಯಕ್ಕೆ ಅನರ್ಹತ್ವೇನ ಅರ್ಹವ. ನನ್ನ ಮಗ, ನನ್ನ ಪುಸ್ತಕ, ನನ್ನ ಪತ್ನಿ, ನನ್ನ ಮನೆ ಅಂತ ಹೇಳ್ತಾ ಇದ್ದೀವಿ. ಇದು ಸುಪ್ರಸಿದ್ಧ, ಸುತರಾಂ ಪ್ರಸಿದ್ಧ, ಎಲ್ಲರಿಗೂ ಗೊತ್ತಿದೆ. ಮಗ ನಾನಲ್ಲ, ಗೊತ್ತಿದೆ. ಹೆಂಡತಿ ನಾನಲ್ಲ, ಗೊತ್ತಿದೆ. ಮನೆ ನಾನಲ್ಲ, ಎಲ್ಲರಿಗೂ ಗೊತ್ತಿದೆ. ಇದ್ಯಾವುದೂ ಕೂಡ ನಾನು ಎನ್ನುವ ಪ್ರತ್ಯಯಕ್ಕೆ ಅರ್ಹವಾದಂತ ವಸ್ತುಗಳಲ್ಲ.
ತೇಷಾಂ ಬಾಹ್ಯಾನಾಂ ತಥಾ ಭೂತಾನಾಮಪಿ ಯೇ ಧರ್ಮಾಃ ಸಕಲತ್ವ ವಿಕಲತ್ವಾದಯಃ ತಾನ್ ಆತ್ಮನ್ಯೇವ ಅಧ್ಯಸ್ಯತಿ ಆತ್ಮಧರ್ಮಾನಿವ ಪ್ರತ್ಯೇತಿ ಇತ್ಯರ್ಥಃ. ಎಷ್ಟು ಚೆನ್ನಾಗಿ ಮುದ್ದಾಗಿ ಬರೀತಾ ಇದ್ದಾರೆ ಗುರುಗಳು. ಇದು ಬರೀತಾ ಇದ್ರೆ ಮುತ್ತು ಕೊಡ್ಬೇಕು ಅನ್ಸುತ್ತೆ. ನಮ್ಮ ಮೊಮ್ಮಗ ಮುದ್ದಾಗಿ ಬರೀತಾ ಇದ್ದ ಅಕ್ಷರವನ್ನ ಮುತ್ತು ಕೊಡ್ತೇವಲ್ವೇ? ಅದೇ ರೀತಿಯಲ್ಲಿ ಜಿಜ್ಞಾಸು ಜನಗಳು, ಮುಮುಕ್ಷು ಜನಗಳು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವಂತ ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾನ ಓದ್ತಾ ಇದ್ರೆ ಆ ಗುರುಗಳಿಗೆ ಪ್ರೀತಿಯಿಂದ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಅಂತ ಮುಗ್ಧ ಮನಸ್ಸು ಸ್ವಾಮಿ. ಅಹಂಕಾರವಿಲ್ಲ, ಮಮಕಾರವಿಲ್ಲ, ರಾಗದ್ವೇಷಗಳಿಲ್ಲ, ಯಾರ ಮೇಲೂ ಕೋಪವಿಲ್ಲ, ಶಾಂತರಾಗಿ ಸುಗಮ ವ್ಯಾಖ್ಯಾನವನ್ನು ಬರೆದಿರುವಂತಹ ಮಹಾತ್ಮರು. ತೇಯೇವ ಭಾಷ್ಯಾಃ ಸ್ವದೇಹಾದು ಬಹಿರೇವ ಲಬ್ಧ ಸತ್ತಾಕತ್ವಾತ್ ಆತ್ಮ ಪ್ರತ್ಯಯ ಅನರ್ಹತ್ವೇನ ನಾನು ಎನ್ನುವಂತಹ ಪ್ರತ್ಯಯಕ್ಕೆ ಅರ್ಹರಲ್ಲ, ಸುಪ್ರಸಿದ್ಧರಾಗಿವೆ. ತೇಷಾಂ ಭಾಷ್ಯಾನ ಹೀಗೆ ಹೊರಗಡೆ ಇರುವಂತ ತಥಾಭೂತಾನಾಮಪಿ ಆತ್ಮನಲ್ಲ, ನಾನು ಅಲ್ಲ, ನನ್ನ ಎನ್ನುವಂತಹ ಪ್ರತ್ಯಯಕ್ಕೆ ಗೋಚರವಾಗಿದ್ದರೂ ಆ ಪದಾರ್ಥಗಳ ಯಾವ ಧರ್ಮಗಳಿವೆಯೋ ಸಕಲತ್ವ ವಿಕಲತ್ವ ಮುಂತಾದವು ಅವುಗಳನ್ನ ಆತ್ಮನ್ಯೇವಾಧ್ಯಸ್ಯತಿ. ನನ್ನ ಮಗ ತುಂಬಾ ಬುದ್ಧಿವಂತ, ಆ ಬುದ್ಧಿಮತ್ವವನ್ನ ನನ್ ಮೇಲೆ ಹಾಕೋತೇನೆ. ನನ್ ಮಗ ತುಂಬಾ ದಡ್ಡ, ಅದನ್ನ ನನ್ ಮೈ ಮೇಲೆ ಹಾಕೋತೇನೆ. ಅಧ್ಯಾಸವಲ್ಲವೇ? ಸಕಲತ್ವವನ್ನ ವಿಕಲತ್ವವನ್ನ ಅನಾತ್ಮ ಧರ್ಮಗಳನ್ನ ಆತ್ಮನ್ಯೇವ ತನ್ನ ಮೇಲೆಯೇ ಅಧ್ಯಾಸ ಮಾಡಿಕೊಳ್ಳುತ್ತಾನೆ. ಅಂದ್ರೆ ಆತ್ಮಧರ್ಮಾನಿವ ಆತ್ಮ ತನ್ನ ಧರ್ಮಗಳು ಎನ್ನುವಂತೆ ಪ್ರತ್ಯೇತಿ ತಿಳಿಯುತ್ತಿದ್ದಾನೆ. ಸೋಯಂ ಗೌಣಾರೋಪ ಭೇದ ಅಪರೋಕ್ಷೇ ಸತ್ಯಪಿ ತದ್ವಿಸ್ಮೃತ್ಯ ಪುತ್ರಾದಿಷು ಆತ್ಮಭಾವಾರೋಪಾತ್ ತದ್ಧರ್ಮಾಣಾಮಪಿ ಆತ್ಮನ್ಯಾರೋಪಾಚ್ಯ ಪುತ್ರಾದಿಷು ಮಮಾಭಿಮಾನ ಪ್ರಯುಕ್ತ ಅಯಮಧ್ಯಾಸ. ಸ್ವಪುತ್ರೇ ಕೇನಚಿತ್ ಸತ್ಯತೆ ಸ್ವಾತ್ಮಾನಮೇವ ಸತ್ಯತಂ ಮನ್ಯತೆ ತತ್ಕಸ್ಯ ಹೇತೋ. ಅದ್ಭುತ ವಿವರಿಸ್ತಾ ಇದ್ದಾರೆ ಗುರುಗಳ ಅನುಗ್ರಹದಿಂದ. ಇಷ್ಟುವರೆಗೆ ಅವಕಾಶ ಸಿಕ್ಕಿದೆಯಲ್ಲ, ಒಂದ್ ಕಡೆ ಸುಗಮ ವ್ಯಾಖ್ಯಾನ, ಒಂದ್ ಕಡೆ ದೇಶಾಪಹರಣಿ ವ್ಯಾಖ್ಯಾನ, ಇದನ್ನ ಓದುವ ಸೌಭಾಗ್ಯ ಸಿಕ್ಕಿದೆ. ಇಂತಹ ಸೌಭಾಗ್ಯವನ್ನ ಕಲ್ಪಿಸಿಕೊಟ್ಟಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇವತ್ತಿನ ಪ್ರವಚನವನ್ನಿಲ್ಲಿಯೇ ಸಂಪನ್ನಗೊಳಿಸುತ್ತಿದ್ದೇನೆ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವ. ಸೂತ್ರಭಾಷ್ಯ ಪ್ರಣೀತಾರವು ವೇದಾಂತಾಬ್ಜ ಪ್ರಭಾಕರು ವಂದೇ ಪರಸ್ಪರಾತ್ಮಾನು ಬಾದರಾಯಣ ಶಂಕರು. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಬಿಡು ಬಿಡು ಜಗದ ಸಡಗರವ. ಈ ಜಗತ್ತು ತೋರುವುದೇ ಬೇರೆ, ಇರುವುದೇ ಬೇರೆ. ತೋರಿದಾಕ್ಷಣ ಸತ್ಯವಲ್ಲ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಎಂದಿದ್ದಾರೆ ಶಂಕರರು ತಮ್ಮ ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ. ಅಂದರೆ ಯಾವ ವಸ್ತು, ಅಂದರೆ ಯಾವ ಆತ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಸ್ವರೂಪದಿಂದ ಬದಲಾಗುವುದಿಲ್ಲವೋ ಅದು ಸತ್ಯ, ಅದೇ ತಾನು. ಇನ್ನು ಸಂಸಾರವೆಂದರೆ
ಕೇವಲ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇಷ್ಟೇ ಅಲ್ಲ, ಇವರುಗಳು ಈ ಜನ್ಮಕ್ಕೆ ಸಂಬಂಧಪಟ್ಟವರಷ್ಟೇ ಎನ್ನುತ್ತಾರೆ ಶ್ರೀಗಳು. ಸಂಸಾರವೆಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಬಿಡಿಸುವವನೇ ಬ್ರಹ್ಮವಿದ್ಯಾಚಾರ್ಯನಾದ ಸದ್ಗುರು. ಹಾಗೆಯೇ ಈ ಜೀವನದಲ್ಲಿ ಸಂಪಾದಿಸಿದ ಹೊಲ ಮನೆ ಹಣ ಅಧಿಕಾರ ಸಡಗರ ಎಲ್ಲವೂ ಈ ಎಚ್ಚರಕ್ಕೇ ಸೀಮಿತವಾದದ್ದೇ. ಹೆಚ್ಚೆಂದರೆ ಈ ಶರೀರ ಇರುವವರೆಗೆ ಅಷ್ಟೇ. ಕೇವಲ ಇಷ್ಟರಿಂದ ಶಾಂತಿ ಸಿಗುವುದಿಲ್ಲ. ನಂತರ ಹಾಗಾದರೆ ಪರಿಹಾರ? ಶಂಕರಾಚಾರ್ಯರ ಉಪನಿಷತ್ತುಗಳ ವಾಕ್ಯಗಳನ್ನು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಸದ್ಗುರುವಿನಿಂದ ತನ್ನ ನಿಜಸ್ವರೂಪ ಅಂದರೆ ಅಜರ ಅಮರ ಅಮೃತ ಮುಪ್ಪಿಲ್ಲದ ಮರಣವಿಲ್ಲದ ಪರಿಪೂರ್ಣವಾದದ್ದು ಎಂದು ಅನುಭವದಲ್ಲಿ ಅರಿಯುವುದು. ಈಗ ಕೇಳೋಣ, ಬಿಡು ಬಿಡು ಜಗದ ಸಡಗರವ. ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಹೊಲ ಮನೆ ಹಣವು ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಬಿಡು ಬಿಡು ಜಗದ ಸಡಗರವ, ಬಿಡು ಬಿಡು ಜಗದ ಸಡಗರವ. ಮಕ್ಕಳು ಮಾವನು ಅಳಿಯ ಖಂಡದ ಗೆಳೆಯರು ಅಲ್ಲವೇನು. ಹೆಂಡತಿ ಮಕ್ಕಳು ಮಾವನು ಅಳಿಯ ಖಂಡದ ಗೆಳೆಯರು ಅಲ್ಲವೇನು. ಬಿಡು ಬಿಡು ಜಗದ ಸಡಗರವ, ಬಿಡು ಬಿಡು ಜಗದ ಸಡಗರವ. ವಿದ್ಯೆಯು ಬುದ್ಧಿ ಕೌಶಲವೆಲ್ಲ ಬುದ್ಧಿರಗಲ್ಲ ಹೋಲುವಲ್ಲ. ವಿದ್ಯೆಯು ಬುದ್ಧಿ ಕೌಶಲವೆಲ್ಲ ಬುದ್ಧಿರಗಲ್ಲ ಹೋಲುವಲ್ಲ. ಬಿಡು ಬಿಡು ಜಗದ ಸಡಗರವ, ಬಿಡು ಬಿಡು ಜಗದ ಸಡಗರವ. ಶಂಕರ ಪದವ, ಶಂಕರ ಪದವ, ಶಂಕರ ಪದವ, ಶಂಕರ ಪದವ ಅರಿತು ನೀನು ಶಂಕೆಯದೇನು ಶಾಂತಿಯಹುದು. ಶಂಕರ ಪದವ